ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರದ ಸಂಘರ್ಷದ ವೇದಿಕೆಗೆ ಸದ್ಯ ಜಾತಿ ಸಂಘಟನೆಗಳ ಎಂಟ್ರಿ ಆಗಿದೆ. ನಮ್ಮ ಜಾತಿಯವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗಬೇಕು, ನಮ್ಮ ಜಾತಿಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬಾರದು. ಈ ಒತ್ತಾಯಗಳು ಶುರುವಾಗಿದ್ದಾವೆ. ಜಾತಿ ಅಸ್ತ್ರವನ್ನು ಪ್ರಯೋಗಿಸಲಾಗ್ತಾ ಇದೆ. ಕುರ್ಚಿ ಕದನಕ್ಕೆ ಸಮುದಾಯವಾರು ಸ್ವಾಮೀಜಿಗಳ ಎಂಟ್ರಿ ಆಗ್ತಾ ಇದೆ. ಕುರ್ಚಿ ಕಾದಾಟಕ್ಕೆ ಕಿಚ್ಚು ಹಚ್ಚಿದೆ ಈ ಬೆಳವಣಿಗೆ. ಸಿಎಂ ಬೆನ್ನಿಗೆ ಅಹಿಂದ ವರ್ಗ ನಿಂತಿದೆ, ಕುರುಬ ಸಮುದಾಯ ನಿಂತಿದೆ, ಡಿಸಿಎಂ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಂತಿದೆ. ತಮ್ಮ ತಮ್ಮ ನಾಯಕರಿಗೆ ಪಟ್ಟ ಸಿಗಬೇಕು ಅಂತ ಪ್ರಯತ್ನ ಶುರುವಾಗಿದೆ. ಮೀಟಿಂಗ್ಗಳು ನಡೀತಾ ಇದ್ದಾವೆ, ಸುದ್ದಿಗೋಷ್ಠಿಗಳು ನಡೀತಾ ಇದ್ದಾವೆ. ಒತ್ತಾಯ, ಹಕ್ಕೊತ್ತಾಯ, ಆಗ್ರಹ, ಮನವಿ ಇದೆಲ್ಲವೂ ಶುರುವಾಗಿದೆ. ಸಭೆಯ ಮೇಲೆ ಸಭೆ ನಡೀತಾ ಇದೆ. ಇವತ್ತು ಸಭೆ ಇದೆ. ಇವತ್ತು ಕುರುಬ ಸಮುದಾಯದ ನಾಯಕರು ಸಭೆ ಸೇರ್ತಾ ಇದ್ದಾರೆ. ನಿನ್ನೆ ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಒಕ್ಕಲಿಗ ಸಂಘ, ಸಮಸ್ತ ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಅಂತ ಗುರುತಿಸಲಾಗುತ್ತೆ. ಅದರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ನಮಗೆ ಬೇಡಿಕೆ, ನಮಗೆ ಭರವಸೆಯನ್ನು ಕೊಡಲಾಗಿತ್ತು. ಪೆನ್ನು ಪೇಪರ್ ಅಂತ ಭಾಷಣ ಮಾಡಿದ್ರು ಡಿಕೆ ಶಿವಕುಮಾರ್. ನಮ್ಮ ಸಮುದಾಯ ಅವರಿಗೆ ವೋಟ್ ಹಾಕ್ತು. ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸೀಟ್ ಸಿಗಬೇಕು ಅಂತಾದ್ರೆ ಅದಕ್ಕೆ ಕಾರಣ ಒಕ್ಕಲಿಗ ಸಮುದಾಯದ ವೋಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಡೆಗೆ ಬಂದಿರೋದು ಅಂತ. ಈ ಕಡೆ ಅಹಿಂದ ವರ್ಗದಿಂದಲೂ ಕೂಡ ಒಂದು ಸುದ್ದಿಗೋಷ್ಠಿ. ಅವರು ಹೇಳಿದ್ದು, ಅಹಿಂದ ವರ್ಗದ ಮತಗಳು ರಾಜ್ಯದ 224 ಕ್ಷೇತ್ರಗಳು ಇದಾವೆ. ಬದಲಾವಣೆಯ ಪ್ರಯತ್ನ ಏನಾದರೂ ಮಾಡಿದ್ರಿ ಅಂತಂದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಚೇಂಜ್ ಮಾಡ್ರಿ ನೋಡೋಣ ಅನ್ನೋ ಎಚ್ಚರಿಕೆ. 90 ಜನ MLAಗಳಿದ್ದೀವಿ ನಾವು, ಬಿಡ್ತೀವಿ ಅಂತ ಅನ್ಕೊಂಡ್ರ? ಬಿಡೋದಕ್ಕಾಗಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಇದೆಲ್ಲವೂ ಶುರುವಾಗಿದ್ದೆಲ್ಲಿಂದ ಅಂತಂದ್ರೆ ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಆದಿಚುಂಚನಗಿರಿ ಶ್ರೀಗಳು ಮಾತನಾಡಿದರು. ನಂತರದಕ್ಕೆ ಕುರುಬ ಸಮುದಾಯದ ಮಠದಿಂದ ಪ್ರತಿಕ್ರಿಯೆ ರೂಪದಲ್ಲಿ ಬಂತು. ಅದನ್ನ ಆ ಇಬ್ಬರು ಸ್ವಾಮೀಜಿಗಳು ಮಾತನಾಡಿದ್ದೇನು ನೋಡೋಣ. ಅವರು ಹೇಳಿದ್ದ ಪ್ರಕಾರ ಸುಮಾರು 2.5 ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ. ಆದರೆ ಅದು ಹಾಗೆ ಕಾಣಿಸ್ತಾ ಇಲ್ಲ. ಅದು ಹಾಗೆ ಆಗದಲ್ಲೇ ಹೋದದ್ದೇ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವವಿದಿತ. ನೀವೆಲ್ಲರೂ ಕೂಡ ನೋಡಿದರೆ ಇಷ್ಟೊತ್ತು ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು 2.5 ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗೋ ಅವಕಾಶ ಇದೆಯಾ? ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವುದೇ ಒಂದು ಸಾಂಬ. ಈಗ ಡಿ ಕೆ ಶಿವಕುಮಾರು ಇಲ್ಲಿವರೆಗೆ ಸಹಕಾರ ಕೊಟ್ಟರು. ಯಾರಿಗೆ? ಸಿದ್ದರಾಮಯ್ಯ ಕೈ ಜೋಡಿಸಿ ಸಹಕಾರ ಕೊಟ್ಬಿಟ್ಟಿರು. 2 ವರ್ಷ ಮಾಡಿದಾರೆ ರಾಜಕೀಯ. ಅವರು ಅವಾಗ ಸಹಕಾರ ಕೊಡೋದಕ್ಕೆ ರಾಜಕೀಯ ಮಾಡೋಕ್ಕೆ ಇವ್ರಿಗೆ ಆಗ್ತಿದ್ದಿಲ್ಲ. ಇದು ಅರ್ಥ ಮಾಡ್ಕೋಬೇಕು ಯಾರು? ಸಿದ್ದರಾಮಯ್ಯನವರು. ಈಗ ನಾನು 2.5 ವರ್ಷ ಮಾಡಿದ್ದೇನೆ, ಹಿಂದಾದರೂ ಕೂಡ 5 ವರ್ಷ ಮಾಡಿದ್ದೇನೆ. ನಾ ಕುರ್ಚಿ ಸಾಕಷ್ಟು ಅನುಭವಿಸಿದ್ದೇನೆ. ಸಾಕಪ್ಪ ನನಗಿನ್ನ ಇನ್ನೂರು ಮಾಡ್ಲತ್ತೇಳಿ ಖುಷಿಯಿಂದ ಬಿಟ್ಟು ಕೊಡ್ಬೇಕು. ಇದು ಅವ್ರ ಧರ್ಮ, ಮಾನವೀಯತೆ ಧರ್ಮ ಇಲ್ಲದೆ ಹೋದರೆ ಮತ್ತು ಅವ್ರ ತಂದೆ ನಡೆಸ್ಕೋದಿದೆ ಅವ್ರ ಸರ್ಕಾರಕ್ಕೆ ತಮ್ಮ ಸರ್ಕಾರಕ್ಕೆ ಪೆಟ್ಟು ಕಟ್ಕೋತಾರೆ. ಅರ್ಧ ಅವಧಿಗೆ ಮಾತ್ರ ಸಿದ್ದರಾಮಯ್ಯನವರು, ಇನ್ನು ಅರ್ಧ ಅವಧಿಗೆ ಶಿವಕುಮಾರ್ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಏನಾದರೂ ವರಿಷ್ಠರು ಮಾತು ಕೊಟ್ಟಿದ್ರೆ, ಅದಕ್ಕೆ ಸಿದ್ದರಾಮಯ್ಯನವರು ಸಹಮತ ಸೂಚಿಸಿದ್ರೆ ಖಂಡಿತವಾಗಿ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಮಾತು ಕೊಟ್ಟಿಲ್ಲ ಅನ್ನೋದಾದರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಿದ್ದರಾಮಯ್ಯರವರನ್ನ ಕಡೆಗಣಿಸಿ ಆಗಲಿ, ನಿರ್ಲಕ್ಷಿಸಿ ಆಗಲಿ, ಯಾವುದೇ ಬದಲಾವಣೆಗೆ ಹೋದರೆ ಖಂಡಿತ ಆ ಸರ್ಕಾರಕ್ಕೆ ಶ್ರೇಯಸ್ಕರವಲ್ಲ, ಆ ಪಕ್ಷಕ್ಕೂ ಶ್ರೇಯಸ್ಕರ ಅಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ.
ಅಲ್ಲಿಗೆ ಜಾತಿ ಪ್ರವೇಶ ಆಗಿದೆ, ಜಾತಿ ಟ್ರಂಪ್ ಕಾರ್ಡ್ನ ಪ್ರಯೋಗ ಆಗ್ತಾ ಇದೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ರೀತಿ ಜಾತಿ ಕಾರ್ಡ್ಗಳ ಪ್ರಯೋಗ ಆಗಿತ್ತು. ಮುಖ್ಯಮಂತ್ರಿಗಳ ಬದಲಾವಣೆ ಮಾಡ್ತಾರೆ ಅಂತಾಗ ಮಠಾಧೀಶರು ಮುಂದಕ್ಕೆ ನಿಂತು ಮಾತನಾಡೋದಕ್ಕೆ ಶುರು ಮಾಡಿದರು. ಈಗ ಜಾತಿ ಸಂಘಟನೆಗಳು ಮಾತನಾಡ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ ಜೊತೆಗಿದ್ದಾರೆ. ವೆಂಕಟರಾಮಯ್ಯ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಿಮ್ಮ ಕಡೆಯಿಂದ ಅಥವಾ ಅಹಿಂದ ವರ್ಗದ ಕಡೆಯಿಂದ ಆದಂಥ ಪ್ರೆಸ್ ಮೀಟ್ ಅನ್ನ ಕೂಡ ನಾವು ನೋಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಾ ಇರುವಂಥ ಬೇಡಿಕೆಯ ತಪ್ಪು ಅನ್ನೋ ರೀತಿಯಲ್ಲಿದೆ. ಹೇಗೆ ತಪ್ಪಾಗುತ್ತೆ ಅದು? ಅಲ್ಲ, ತಪ್ಪಾಗುತ್ತೆ ಅಂತ ನಮ್ಮ ಅನಿಸಿಕೆ ಅಲ್ಲ. ಮೊದಲನೇದಾಗಿ ನಾವು ಏಕಾಏಕಿ ಇದ್ರ ಬಗ್ಗೆ ಯಾವುದೇ ಅಭಿಪ್ರಾಯನೂ ಸಹ ವ್ಯಕ್ತಪಡಿಸಿರಲಿಲ್ಲ. ಯಾವಾಗ ಒಕ್ಕಲಿಗರ ಸಂಘ ಆಗಲಿ, ಆ ಸ್ವಾಮೀಜಿಗಳಾಗಲಿ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಿ ಇದರ ನಿಲುವನ್ನು ಹೇಳಿದ್ರು, ಆವಾಗ ನಾವು ಸಹ ಸಹಜವಾಗಿಯೇ ಏನು ಒಂದು ಏನು ಹೇಳ್ತಾರೆ 2.5 ವರ್ಷದ್ದು ಸ್ಥಿತಿ ಅಂತ, ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ, ಯಾರಿಗೂ ಇಲ್ಲ. ಇವಾಗ ನಿಡುಮಾಂಬಡಿ ಸ್ವಾಮೀಜಿಗಳು ಹೇಳ್ದಂಗೆ ಅವರ ಸೆಕೆಂಡ್ ಮಾಡ್ತಾ ಅವ್ರ ಮಾತಿಗೆ ಅವ್ರು ಏನು ಹೇಳಿದ್ರು, ಹೈಕಮಾಂಡು ಅಥವಾ ಅವ್ರಿಗೆ ಒಂದು ಕಮ್ಯುನಿಕೇಷನಲ್ಲಿ ಮಾತುಕತೆ ಆಗಿದ್ದರೆ ಅದನ್ನು ಸಿದ್ದರಾಮಯ್ಯನವ್ರು ಅದನ್ನು ಒಪ್ಪಿಗೆ ಆಗಿತ್ತು ಅಂತಂದರೆ ನಾವು ಸಹ ಅದನ್ನು ಹೇಳ್ತೀವಿ, ಅವರು ಏನು ಮಾತು ಕೊಟ್ಟಿದ್ರೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅಂತ. ಇಲ್ಲ ಅಂದಿದ್ದ ಪಕ್ಷದಲ್ಲಿ ಇವಾಗ ಒಕ್ಕಲಿಗರ ಸಂಘದ ಹೇಳಿಕೆ ನೋಡ್ತು ಅಂತಂದರೆ ಹೋರಾಟ ಮಾಡ್ತೀವಿ ಅದು ಇದು ಅಂತಂದರೆ ಇಂಥ ದೊಡ್ಡ ಬೆದರಿಕೆಗಳಿಗೆ ನಮಗೆ ಭರವಸೆ ಕೊಟ್ಟಿದ್ದಾರೆ. 2023 ಎಲೆಕ್ಷನ್ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡ್ತೀನಿ, ಪೆನ್ನು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ದಾರೆ. ನಾನು ಹೇಳೋದೇನಂದ್ರೆ, ನಮ್ಮ ಸಂಘಟನೆಗಳು ಹೇಳೋದೇನೆಂದ್ರೆ ಈ ಥರ ಒಂದು ಬೆದರಿಕೆ ತಂತ್ರ ಫಲಿಸೋದಿಲ್ಲ. ಯಾಕೆಂದರೆ ನಾವು ಸಹ ಇವತ್ತಿನ ಜನಮಾನಗಳಲ್ಲಿ ಜಾಗೃತರಾಗಿದ್ದೀವಿ. ಯಾವುದೇ ಇದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ನಾವು ಸಹ ಬೆದರಿಕೆ ಆದ್ರೆ ನಿಮ್ಮದು ಬೆದರಿಕೆನೇ ಅಲ್ವಾ ವೆಂಕಟರಾಮಯ್ಯ? ಅಲ್ಲ, ನಾವು ಹೇಳ್ತಾ ಇರೋದು ಸರ್ಕಾರಕ್ಕಾಗಲೇ ಇವ್ರಿಗಲ್ವೆಲ್ಲ. ನಾವು ಇವಾಗ ನಿಡುಮಾಮಿಡಿ ಸ್ವಾಮಿಗಳು ಹೇಳ್ದಂಗೆ ಅವ್ರೇನ ಮಾತು ಕೊಟ್ಟಿತ್ತು ಅಂತಂದ್ರೆ ನಾವು ಅದನ್ನೇನು ತಿರಸ್ಕಾರ ಮಾಡ್ತಾ ಇಲ್ವಲ್ಲ. ಇವರು ಅದು ಒತ್ತಡ ತಂತ್ರ ಮಾಡಿ ಬೇರೆ ರೀತಿ ಬಂತು ಅಂತಂದ್ರೆ ಅವರೇ ಮುಂದುವರಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಈಗ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬಾರದು ಅಂತಂದ್ರೆ ಯಾಕೆ ಬದಲಾಯಿಸಬಾರದು? ಹೈಕಮಾಂಡ್ ಯಾಕೆ ಆ ರೀತಿ ಯೋಚನೆ ಮಾಡಬಾರದು ಅಂತ? ಇವಾಗ ಕಾನೂನು ರೀತಿಯಲ್ಲಿ ಅಥವಾ ಒಂದು ಸಂವಿಧಾನಿಕ ರೀತಿಯಲ್ಲಿ ಏನು CLP ಮೀಟಿಂಗಲ್ಲಿ ಒಂದು ತೀರ್ಮಾನ ಆಗುತ್ತೆ, ಅವತ್ತಿನ ತೀರ್ಮಾನದಲ್ಲಿ ಮುಖ್ಯಮಂತ್ರಿಗಳು ಅವರೇ ಅಂತ ಹೇಳಿ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಅವತ್ತೇನಾದರೂ ಈ ಒಂದು ಪಾಯಿಂಟು ರೈಸ್ ಮಾಡಿದರೆ, ಯಾರಾದರೂ 2.5 ಆಗಿದೆ ಅನ್ನೋ ವಿಷಯ ಏನಾದರೂ ಬಂದಿದ್ದಿದ್ರೆ ಅಥವಾ ಯಾವುದನ್ನ ದಾಖಲೆಗಳಿದ್ರೆ ವಿಡಿಯೋನೋ ಮಾತನಾಡ್ತೀನಿ. ಈಗ ನಮ್ಮ ಜೊತೆಗೆ ಕೋನಪ್ಪ ರೆಡ್ಡಿ, ಒಕ್ಕಲಿಗರ ಸಂಘದಿಂದ ಕೋನಪ್ಪ ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿ. ಕೋನಪ್ಪ ರೆಡ್ಡಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಕಾಂಗ್ರೆಸ್ನ ಹೈಕಮಾಂಡ್. ಈ ಮಧ್ಯದಲ್ಲಿ ನೀವು ಯಾಕೆ ಜಾತಿಯನ್ನ ತರ್ತಾ ಇದ್ದೀರಿ? ಸರ್, ನಾವು ಜಾತಿ ತರ್ತಾ ಇಲ್ಲ. ಅವರು ಕಾಂಗ್ರೆಸ್ನಲ್ಲಿ ಹಿರಿಯರು, ಅವರು KPCC ಅಧ್ಯಕ್ಷರಾಗಿದ್ದಾಗ ಕಾಂಗ್ರೆಸ್ಗೆ ಬಹುಮತ ಬಂದಿದೆ. ಮೊದಲಿಂದ ಕಾಂಗ್ರೆಸ್ನಲ್ಲಿ ಯಾರು KPCC ಅಧ್ಯಕ್ಷರಿದ್ದು ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಹುಮತ ಸಿಕ್ಕಿದ್ರೆ ಅವ್ರನ್ನೇ KPCC ಅಧ್ಯಕ್ಷರನ್ನೇ ಮುಖ್ಯಮಂತ್ರಿ ಮಾಡುವುದು ಸಂಪ್ರದಾಯ. ಅದು ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ 23ರಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಹುಮತ ಬಂದರೂ ಕೂಡ ಹೈಕಮಾಂಡು ಹಿರಿಯರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ, ಇವ್ರಿಗೆ 2.5 ವರ್ಷ, ಮೊದಲು ಅವ್ರಿಗೆ ಕೊಡೋಣ ಅಂತ ತೀರ್ಮಾನ ಆಗಿತ್ತು. ಆ ತೀರ್ಮಾನದಂತೆ ನಡ್ಕೊಳ್ಳಿ. ಅವರೊಳಗೆ ನಡೆದಿರುವಂತ ಮಾತುಕತೆ ಕೋನಪ್ಪ ರೆಡ್ಡಿ ಅವರೇ, ಇದು ಅವರೊಳಗೆ ನಡೆದಿರುವಂತ ಮಾತುಕತೆ. ನೀವ್ ಯಾಕೆ ಇಂಟರ್ಫಿಯರ್ ಆಗ್ತಾ ಇದೀರಿ ಇದರಲ್ಲಿ? ಸರ್, ನಾವ್ ಇಂಟರ್ಫಿಯರ್ ಅಲ್ಲ, ನ್ಯಾಯ ಸಿಗಲಿ, ದುಡಿದವರಿಗೆ ನ್ಯಾಯ ಸಿಗಲಿ ಅನ್ನೋದಷ್ಟೇ ಇಲ್ಲಿ. ಈಗ ಜಾತಿ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಅರ್ಹತೆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಆಗಬೇಕು? ಸರ್, ಈಗ ಎಲ್ಲ ಅರ್ಹತೆ ಇರೋದಕ್ಕೆ ಹೇಳ್ತಾ ಇದ್ದೀವಿ, ಇತರರಿಗೆ ಹೇಳ್ತಾ ಇಲ್ಲ. ಎಲ್ಲ ಅರ್ಹತೆ ಇದ್ದು ಅವತ್ತು ಕಾರಣಾಂತರಗಳಿಂದ ಒಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸಿದ್ದರಾಮಯ್ಯನವರ ಹೆಸರು ಸೂಚಿಸಿತ್ತು. ಅದಕ್ಕೆ ಅದು ಸೂಚಿಸಬೇಕಾದ್ರೆ ತೀರ್ಪು ಕೊಟ್ಟಿದ್ದಾರಲ್ಲ 2.5 ಅಂತ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಹೊರತು ಬೇರೆ ಅರ್ಹತೆ ಇಲ್ಲದೆ ಇರೋದು ನಾವು ಕೇಳ್ತಾ ಇಲ್ಲ. ಎಲ್ಲ ಅರ್ಹತೆ ಅಲ್ಲ, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಾನು ಒಕ್ಕಲಿಗರ ನಾಯಕ ಅಲ್ಲ, ನಾನು ಕಾಂಗ್ರೆಸ್ ನಾಯಕ ಅಂತ. ನೀವ್ ಯಾಕೆ ಒಕ್ಕಲಿಗರ ನಾಯಕ ಅಂತ ಅವರಿಗೆ ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ? ನಾವು ಅವರ ಒಕ್ಕಲಿಗರ ನಾಯಕ ಅಂತಲ್ಲ, ಈ ಒಂದು ಕರ್ನಾಟಕದ ಸಮಾಜಕ್ಕೆ, ಸರ್ವ ಸಮಾಜಗಳಿಗೂ ನಾಯಕ ಅಂತಲೇ ನಾವು ಹೇಳ್ತಾ ಇರೋದು. ಈಗ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಿಮ್ಮ ಬೇಡಿಕೆ?
ಹೌದು ಸರ್, ಹೈಕಮಾಂಡ್ ನ್ಯಾಯ ಎಲ್ಲಾದ್ರೂ ಇಲ್ಲ ದೊರೆಯಬೇಕಲ್ಲ ಸರ್. ಸಿದ್ದರಾಮಯ್ಯ ಅವರು ಸರ್, ಮುಂದುವರಿಲಿ ಅಂತಂದ್ರೆ ಏನ್ ಮಾಡ್ತೀರಿ? ಸರ್ ಈಗ ಮಾಡೋ ಪ್ರಶ್ನೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮದೇ ಒಂದು ಸಮುದಾಯ ಇದೆ, ಸ್ವಾಮೀಜಿಗಳಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ. ಪಕ್ಷಾತೀತವಾಗಿ ನಾವು DK ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ತೀವಿ ಸರ್. ಅಂದ್ರೆ ಪ್ರತಿಭಟನೆ ಇಂಥ ಯೋಚನೆಗಳನ್ನು ಮಾಡೋದು ಅಂತ ಇಲ್ಲ ಸರ್, ನಾವು ಅದರ ಬಗ್ಗೆ ಇನ್ನು ರೂಪರೇಷೆಗಳನ್ನೇನು ಬಗ್ಗೆ ತೀರ್ಮಾನ ಕೈಗೊಂಡಿಲ್ಲ. ಅದರ ಬಗ್ಗೆ ಮುಂದಿನ ದಿನಗಳೇ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ತೇವೆ. ಕೊನಪ್ರೆಡ್ಡಿ ಅವರೇ ಹಾಗೆ ಸಂಪರ್ಕದಲ್ಲಿರಿ. ವೆಂಕಟರಾಮಯ್ಯ ಅವರು ಕೇಳ್ತಾ ಇರೋದು ಅವಕಾಶ ಅವರಿಗೆ ಸಿಗಬೇಕಿತ್ತು ನ್ಯಾಯಯುತವಾಗಿ, ಸಿಗಲಿಲ್ಲ, ಈಗ ಕೇಳಿದ್ರಲ್ಲಿ ತಪ್ಪೇನಾಗುತ್ತೆ ಅಂತ. ಅಲ್ಲ, ತಪ್ಪೇನಾಗುತ್ತೆ ಅನ್ನೋದು ನಮ್ಮದು ಏನು ವೈಯಕ್ತಿಕವಾಗಿ ಅವ್ರದ್ದೇನು ವಿರುದ್ಧ ಇಲ್ಲ. ಆದರೆ CLP ಮೀಟಿಂಗಲ್ಲಿ ಏನು ತೀರ್ಮಾನ ಆಯಿತು, ಒಂದು ನಿಮಗೆ ಗೊತ್ತಿದ್ದಂಗೆ ಆ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅದನ್ನು 5 ವರ್ಷ ಅವರೇ ಮುಖ್ಯಮಂತ್ರಿ ಅನ್ನೋದು ತಾನೇ ಅಭಿಪ್ರಾಯ. ಸೊ ಇವಾಗ ಅವರು ಒಂದು ವೋಟ್ ಶೇರಿಂಗ್ ಬಗ್ಗೆನೂ ಕೆಲವು ಚರ್ಚೆಗಳು ತಮ್ಮ ಮಾಧ್ಯಮಗಳಲ್ಲೇ ಎಲ್ಲ ಚರ್ಚೆ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಪರ್ಟಿಕ್ಯುಲರ್ ಸಮುದಾಯನೇ ವೋಟ್ ಶೇರಿಂಗಲ್ಲಿ ನಮ್ದಿದೆ ಅಂತ ಅಂದರೆ ತಮ್ಮ ಸಮೀಕ್ಷೆಗಳಲ್ಲೇ ತಿಳಿಸ್ದಂಗೆ 24% ಒಕ್ಕಲಿಗರು ಹಾಕಿದ್ದಾರೆ. ಜೊತೆಯಲ್ಲಿ JDSಗೆ ಸಹಜವಾಗೇನೆ JDSಗೆ 45% ಮೇಲೆ ಹಾಕಿದ್ದಾರೆ. ಮತ್ತು ಲಿಂಗಾಯತರು ಬಂದು BJPಗೆ ಹಾಕಿದ್ದಾರೆ ಅಂತ ನೀವೇ ಸಮೀಕ್ಷೆಗಳಲ್ಲಿ ತೋರಿಸಿರೋಂಥ ವಿಚಾರ. ಸೊ ಹಂಗಿದ್ದಲ್ಲಿ ಕಾಂಗ್ರೆಸ್ಗೆ ಬಹುಸಂಖ್ಯಾತರಾದ ಅಹಿಂದ ಕಮ್ಯುನಿಟಿನೇ ಈ ಒಂದು ಸ್ಥಾನಕ್ಕೆ ಅವಕಾಶ ಆಗಿರೋದು. ಮತ್ತೆ ಈಗ ವೆಂಕಟರಾಮಯ್ಯ ಅವರೇ 2013ರಿಂದ 18ರವರೆಗೆ 5 ವರ್ಷ, ಅಲ್ಲಿಂದ ಮತ್ತೆ 2.5 ವರ್ಷ, 7.5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರು. ಇನ್ನು ಅವರೇ ಮುಂದುವರಿಬೇಕು ಅನ್ನೋದು ಹಠ ಅಲ್ವಾ? ಅಲ್ಲ, ಇದು ಹಠದ ಪ್ರಶ್ನೆ ಅಲ್ಲ. ಇದು ಅದಾಗಿದ್ದು ನೆಕ್ಸ್ಟ್ ಬಾರಿಗೆ ಏನು ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ನೀವು ದಾವಣಗೆರೆಯಲ್ಲಿ ನಾವು 75 ವರ್ಷದ ಒಂದು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ವಿ, ಸಿದ್ದರಾಮೋತ್ಸವ ಅಂತೇಳಿ. ಅವತ್ತೇನೆ 5 ಕಿಲೋಮೀಟ್ರು ದಾವಣಗೆರೆ ಸುತ್ತಮುತ್ತ ಸ್ವತಃ ಹೈಕಮಾಂಡ್ ರಾಹುಲ್ ಗಾಂಧಿ ಅವರೇನೇ ಆ ಜಾಗಕ್ಕೆ ಬರೋಕ್ಕೆ 3 ಗಂಟೆಗಳು ಬೇಕಾಯಿತು. ಅವತ್ತೇನೆ ಒಂದು ದಿಕ್ಸೂಚಿಯಾಗಿ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ. ನೀವು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ 136ಕ್ಕೆ ಅಂತನಾ? ಅಲ್ಲ, ಇಲ್ಲಿ ಪಕ್ಷ ಅಂದಾಗ ನಾವು DK ಶಿವಕುಮಾರ್ ಅವ್ರನ್ನೂ ಏನು ಅಳಗಳಿತಾ ಇಲ್ಲ. ಅವರೂ ಒಬ್ಬರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರಾಗ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗ್ಬೋದು, ಮಹದೇವನವರಾಗ್ಬೋದು, ಜಮೀರಮ್ಮ ಅವರೊಂದು ಪಾಯಿಂಟ್ ರೈಸ್ ಮಾಡಿದ್ರು, ರೆಡ್ಡಿ ಅವರೊಂದು ಪಾಯಿಂಟ್ ರೈಸ್ ಮಾಡಿದ್ರು. ಹಿಂದೆ ಅಧ್ಯಕ್ಷರಾಗಿದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕಾಂಗ್ರೆಸ್ನ ಒಳಗಿದ್ದಂತ ಒಂದು ಅಲಿಖಿತ ನಿಯಮ. ಹಿಂದೆ ಎಲ್ಲಾನು ಅದೇ ರೀತಿ ಆಗಿದೆ, ಅಲಿಖಿತ ನಿಯಮ ಅದು. ಬಟ್ ಈಗ ಆಗ್ಲಿಲ್ಲ, ಅವ್ರು ಬಲಿಪಶುವಾದ್ರು ಈ ರಾಜಕಾರಣದಲ್ಲಿ DK ಶಿವಕುಮಾರ್. ನಾವೀಗ ಕೇಳೋದ್ರಲ್ಲಿ ಏನ್ ತಪ್ಪು? ಎಲ್ಲಿ ಸರ್, ಇವಾಗ ನೀವು ಆ ರೀತಿ ಹೇಳ್ತು ಅಂತಂದ್ರೆ ಹಿಂದೆ ಪರಮೇಶ್ವರ್ ಅವರು 8 ವರ್ಷ ಅಧ್ಯಕ್ಷ, ಬಟ್ ಅವ್ರು ಸೋತ್ರು. ಅಲ್ಲ, 2013ರಲ್ಲಿ ಅವ್ರು ಸೋತ್ರು, DK ಶಿವಕುಮಾರ್ ಸೋತಿಲ್ಲ. ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಆದರೆ ಅವತ್ತಿನ ಮಾತುಕತೆ ಪ್ರಕಾರ ಏನು ಒಟ್ಟು ಸಂಘಟನೆ ಪ್ರಕಾರ ಏನು ಕೆಲಸ ಮಾಡಿದ್ರು ಅವರ ವ್ಯವಸ್ಥಿತ ಮೇಲೆ ಹೈಕಮಾಂಡ್ ಅವತ್ತು ತೀರ್ಮಾನ ಮಾಡಿ CLPಯಲ್ಲಿ ಅವ್ರು ಆಯ್ಕೆ ಆದರು. ಸೊ ಅದಾದಮೇಲೆ ಇನ್ನೊಂದು ಕಾಲದಿಂದ ಕಾಲಕ್ಕೂ KC ರೆಡ್ಡಿ ಅವ್ರ ಕಾಲದಿಂದ ಇವತ್ತು ಸಿದ್ದರಾಮಯ್ಯನವ್ರ ಕಾಲದವರೆಗೂ ಪ್ರತಿ ಸಾರಿ ಈ ತಳ ಸಮುದಾಯದ ಮುಖ್ಯಮಂತ್ರಿಗಳಾದಾಗೇನೆ ಯಾಕೆ ಈ ತರ ಒಂದು ಅವಮಾನ ರೀತಿ ಮಾಡೋದು? ಈಗ 2013ರಿಂದ 18ರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ರು, ಯಾರು ಡಿಸ್ಟರ್ಬ್ ಮಾಡಿದ್ರು? ಆದ್ರೆ ನೀವು ಈ ಒಂದು ಸಂದರ್ಭಗಳಲ್ಲೇನೆ ಈ ಅವಹೇಳನ ಮಾಡೋದು ಮತ್ತೆ ಬೇರೆ ಬೇರೆ ರೀತಿ ತೊಂದರೆ ಕೊಡುವಂತ ಕೆಲಸಗಳನ್ನು ಪಕ್ಷಾತೀತವಾಗಿ ಎಲ್ಲ ಒಂದು ಮೇಲ್ವರ್ಗದ ಸಮಾಜಗಳು ನಡೆಸ್ಕೊಂಡೇ ಬಂದಿರೋದು ತಾವುಗಳೆಲ್ಲ ಮನಗಂಡಿರೋ. ಕೋನಪ್ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಕೋನಪ್ರೆಡ್ಡಿ ಅವರೇ, ಕೇಳಿಸ್ಕೊಳ್ತಾ ಇದ್ದೀರಿ ಅಂತ ನಾನು ಕೇಳಿಸ್ಕೊಳ್ತಾ ಇದ್ದೀರಿ. ಸ್ವತಂತ್ರ ಬಂದಾಗಲಿಂದ ಎಷ್ಟು ಜನ ಮುಖ್ಯಮಂತ್ರಿಗಳು ಅಹಿಂದದವರು ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅಹಿಂದನ್ನ ನಾವು ಎಲ್ಲರೂ ಪ್ರೀತಿಸ್ತೀವಿ. ಆದರೆ ಸಿದ್ದರಾಮಯ್ಯನವರು ಮೊದಲು ಪ್ರಾರಂಭದಲ್ಲಿ ಯಾವ ಪಕ್ಷದಲ್ಲಿದ್ರು, ಏನಾಗಿ ಎಲ್ಲಿ ನಮಗೂ ಗೊತ್ತಿದೆ. ಆದ್ರೆ ನುರಿತ ರಾಜಕಾರಣಿ, ಗೌರವಯುತವಾದಂತ ಒಂದು ರಾಜಕಾರಣಿ ಅಂತ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 5 ವರ್ಷ ಕೊಟ್ಟಿದೆ, ಮತ್ತೆ 2.5 ವರ್ಷ ಕೊಟ್ಟಿದೆ. ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೊಳ್ಳೋದು ಸಿದ್ದರಾಮಯ್ಯನವರ ದೊಡ್ಡಸ್ತಿಕೆನೂ ಹೌದು,
ಹೈಕಮಾಂಡ್ ಸರ್ ಅವ್ರ ಮಾತು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನೋ ದಾಖಲೆ ಇದ್ರೆ ಹೇಳಿ ಸರ್, ನಾವು ಮಾತಾಡೋಣ, ನಾವು ನಿಮ್ ಜೊತೆಗಿರ್ತೀವಿ. ನಡೆಯಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಸರ್, ಇದನ್ನ ಜೆಂಟಲ್ಮೆನ್ ಅಗ್ರಿಮೆಂಟ್ ಅಂತ ಕರೀತಾರೆ ವೆಂಕಟರಾಮಯ್ಯ. ಇದಕ್ಕೆ ದಾಖಲೆಗಳನ್ನ ಕೇಳೋದಕ್ಕೆ ಬರಲ್ಲ. ಕರೆಕ್ಟ್ ಸರ್. ಈಗ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟು ಕೊಡ್ತಾರೆ ಯಡಿಯೂರಪ್ಪ ಅವರಿಗೆ ಅನ್ನೋದಕ್ಕೆ ದಾಖಲೆ ಇರಲಿಲ್ಲ ಸರ್. ಅವತ್ತು ಓಪನ್ ನಲ್ಲಿ ಚರ್ಚೆ ಆಗಿರೋದಂಥದ್ದು ಪಬ್ಲಿಕ್ ಆಗಿತ್ತು. ಆದ್ರೆ ಇವರು ಆಗಿರೋಂಥದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿಲ್ಲ, ಹಿಂದೆ ಸಿದ್ದರಾಮಯ್ಯನವರು ಈ ತರ ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ಲಿಲ್ಲ. ಕೋನಪ್ರೆಡ್ಡಿ ಅವರೇ, ದಾಖಲೆ ಏನಿದೆ? ಶಿವಕುಮಾರ್ ಅವರು ಸಾರ್ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಪಕ್ಷದ ಒಂದು ಗುಟ್ಟನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಸರ್. ಇವರು ಸಹ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಏನಾಯ್ತು, ಜನ ಯಾವ ರೀತಿ ಬುದ್ಧಿ ಕಲಿಸೋದು ಅಂತ ಎಲ್ರಿಗೂ ಗೊತ್ತು. ಇವತ್ತು ಮಾತು ತಪ್ಪಿದ್ರು ಕೂಡ ಮತ್ತೆ ಅದೇ ಪರಿಸ್ಥಿತಿ ಮರುಕಲಿಸ್ತದೆ, ಪಕ್ಷ ಯಾವುದೇ ಇರ್ಲಿ. ಸರ್, ಅದ್ ನಾವು ಒಪ್ಕೊಂತೀವಿ. ಅವ್ರ ಮಾತು ಕೊಟ್ಟಿತ್ತು ಅಂತಂದ್ರೆ ಕೊಡ್ಲೇಬೇಕು ಅಂತ ನಾವು ಸಹ ಹೇಳ್ತೀವಿ ಅಂತ ಹೇಳ್ತಾ ಇದೀವಲ್ಲ ಸರ್. ನಿಜ ಸರ್, ಸಿದ್ದರಾಮಯ್ಯನವರು ಹಿರಿಯರು, ಒಳ್ಳೆ ಆಡಳಿತಗಾರರು ಅಂತಲೇ ಮೊದಲ 5 ವರ್ಷ ಕೊಟ್ಟಿದ್ದಾರೆ. ಮತ್ತೆ ಆಗ್ಬೇಕಾದ್ರೆ 2.5 ವರ್ಷ ಅಂತ ಅಲೆಕಿತ್ತ ತೀರ್ಮಾನ ಏನಾಗಿದೆ ಆ ತೀರ್ಮಾನದಂತೆ ಗೌರವ ಅಧಿಕಾರ ನನ್ನ ಬಳಿಯೇ ಇರಬೇಕು ಅನ್ನೋದು ಹಠ ಅಲ್ವಾ? ಅಲ್ಲ ಈಗ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ನಿಂದ ಮುಖ್ಯಮಂತ್ರಿ ಆಗಿದ್ದು, ಕಾಂಗ್ರೆಸ್ ನಿಂದ ಮುಖ್ಯಮಂತ್ರಿ ಆದ ಕೊನೆಯ ಮುಖ್ಯಮಂತ್ರಿ 99ರಿಂದ 2004. ಹೌದು. ಆ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ಕಿದೆ. ಈಗ ಅವಕಾಶ ಕೊಡಿ ಅಂತ ಕೇಳೋದು ತಪ್ಪು ಹೆಂಗಾಗುತ್ತೆ? ಅಲ್ಲ, ತಪ್ಪಿಲ್ಲ. ಆದ್ರೆ ಇವಾಗ ಏಕಾಏಕಿ ನೀವು ಈ ಒಂದು 2 ವರ್ಷ ಅಂತೇಳಿ ಎಲ್ಲಾಗಿದೆಯೋ ಗೊತ್ತಿಲ್ಲ. ನೀವು ಇವಾಗ 2 ವರ್ಷದಲ್ಲಿ ಅವ್ರು ತಪ್ಪೇನು ಮಾಡಿದ್ದಾರೆ, ಅಥವಾ ಅವ್ರ ಮೇಲೆ ಯಾವ ರೀತಿ ಹಗರಣ ಇದೆ, ಅಥವಾ ಏನಾಗಿದೆ ಅಂತ ಅಪರಾಧ. ಏಕಾಏಕಿ ಇವಾಗ ನೀವು ತಿಂಗಳಲ್ಲೇನೆ ತಾವುಗಳೇನೆ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ರಿ. ಹೈಕಮಾಂಡ್ ಜೊತೆ ಮಾತನಾಡಿ ಮಂತ್ರಿಮಂಡಲ ಪುನರ್ರಚಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಬಿತ್ತರಿಸಿದ್ರಿ. ಸೊ ಅವತ್ತಿಂದು ತಾವುಗಳು ವಾಸ್ತವ ಸ್ಥಿತಿ ಹೇಳ್ಬೇಕಲ್ಲ. ಇಲ್ಲ, ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿರೋದು, ಮಾಧ್ಯಮ ಹೇಳಿರೋದಲ್ಲ, ಅವರು ಹೇಳಿರೋದು. ಅಲ್ಲ, ಅವ್ರು ಬೆಳಗಾವಿಯಲ್ಲಿ ಹೇಳಿಲ್ಲ, ಅವ್ರು ಹೇಳಿದ್ದನ್ನ ಇಲ್ಲಿ ಹೇಳಿದ್ರಲ್ಲ. ಸೊ ಅದು ಅಲ್ಲಿ ಕ್ಲಾರಿಫಿಕೇಶನ್ ಆಯ್ತಲ್ಲ. ಈಗ ತಾವು ಹೇಳೋದು 5 ವರ್ಷಗಳ ಕಾಲವು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು, ಬದಲಾವಣೆಗಳು ಹೋಗಬಾರದು ಅಂತ. ಸರ್, ಆ ಥರ ಚರ್ಚೆ ಅವ್ರೇನಾದರೂ ಮಾತು ಕೊಟ್ಟಿತ್ತು ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಡ್ಕೊಬೇಕು ಅಂತ ನಾವು ಸಹ ಹೇಳ್ತೀವಿ ಅಂತಾನೆ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯವರು ಹೇಳಿದ್ದೀವಿ. ಈಗ ಇದನ್ನ ನಾವು ಒಪ್ತೀವಿ. ಕೋನಪ್ರೆಡ್ಡಿ ಅವರೇ, ಇದನ್ನ ನಾವು ಒಪ್ತೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಅವರ ಒಂದು ದೊಡ್ಡ ಈಗ ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳೋದು ಅವ್ರಿಗಿಬ್ಬರಿಗೆ ಬಿಟ್ಟಿರುವಂತ ವಿಚಾರ. ಈಗ ನೀವ್ ಯಾಕೆ ಒತ್ತಡ ಹಾಕ್ತಾ ಇದ್ದೀರಿ? ಅಹಿಂದದವರು ಈ ಕಡೆಗೆ ಒಕ್ಕಲಿಗರ ಸಂಘ. ಇದು ಸರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಗ್ನ ಸತ್ಯ. ಈ ಸತ್ಯದಂತೆ ಎಲ್ಲರೂ ನಡ್ಕೊಳ್ಳಿ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಈಗಾಗಲೇ ಮಾತು ತಪ್ಪಿದವರಿಗೆ ಜನ ಎಂತ ತಕ್ಕ ಶಾಸ್ತಿ ಕಲಿಸಿದ್ದಾರೆ ಅಂತ ಗೊತ್ತಿದೆ. ಆ ಒಂದು ಶಾಸ್ತಿ ಅಲ್ಲ, ಮಾತು ಕೊಟ್ಟಿರೋದಕ್ಕೆ ಕ್ಲಾರಿಟಿ ಅವರೇ ಕೊಡ್ಬೇಕು ತಾನೆ, ಇಲ್ಲ ಹೈಕಮಾಂಡ್ ಕೊಡ್ಬೇಕು. ಮಾತು ಕೊಟ್ಟಿರೋದಕ್ಕೆ ಕ್ಲಾರಿಟಿ ಯಾರು ಕೊಡ್ಬೇಕು? ಕೋನಪ್ರೆಡ್ಡಿ ಅವರೇ. ಸರ್ ಈಗ ನಿನ್ನೆ ಏನು ಹೇಳಿದ್ದಾರೆ DK ಶಿ ಅವರು? ಏನ್ ಹೇಳಿದ್ದಾರೆ? ಏನ್ ಹೇಳಿದ್ರು? ಏನು ಕೊಟ್ಟ ಮಾತನಂತೆ ನಡೆದುಕೊಳ್ಳಿ ಅನ್ನೋ ಪೋಸ್ಟ್ ಹಾಕಿದ್ರು, ಅದು ನಾನಲ್ಲ ಅಂತ ಹೇಳಿದ್ರು. ಕೊನೆಗೆ ನಾನು ಹಾಕಿದ ಪೋಸ್ಟೇ ಅಲ್ಲ ಅಂತ ಹೇಳಿದ್ರು. ನೋಡಿ, ಈ ತರ ದ್ವಂದ್ವ ಇರೋವಾಗ ಏನ್ ಹೇಳ್ತೀರಾ ಕೋನರೆಡ್ಡಿ ಅವರೇ? ಸರ್, ಗೊಂದಲ ಏನಿಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಇದನ್ನ ಯಾರು ಮರೆಮಾಚಕ್ಕಾಗಲ್ಲ. ಅವತ್ತು DK ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟಾಡು ಶಿಸ್ತಿನ ಸಿಪಾಯಿ, ಹುಟ್ಟಿದಾಗ್ಲಿಂದ ಸಂಪೂರ್ಣ ರಾಜಕೀಯ ಜೀವನಾನೇ ಕಾಂಗ್ರೆಸ್ನಲ್ಲಿ ಕಳೆದಿದ್ದಾರೆ. ಆ ಕಾಂಗ್ರೆಸ್ನ ಹಾಗೆ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.